ಯಾವ ನೆಹರು RSS ಅನ್ನು 1948ರಲ್ಲಿ ನಿಷೇಧಿಸಿದ್ದರೋ ಅದೇ ನೆಹರು RSS ಅನ್ನು ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಭಾಗವಹಿಸುವುದಕ್ಕೆ ವಿಶೇಷವಾದಂಥ ಆಹ್ವಾನ ಕೊಟ್ಟು ಕರೆದಿದ್ರು ಅಂದರೆ ನೀವು ನಂಬಲೇಬೇಕು. 1962 ಚೀನಾ ಭಾರತದ ಬೆನ್ನಿಗೆ ಇರಿದು ಹಠಾತ್ ದಾಳಿ ಮಾಡಿತ್ತು. ನಮ್ಮ ಸೈನಿಕರು ಗಡಿಯಲ್ಲಿ ತಾಯ್ನಾಡಿನ ರಕ್ಷಣೆಗಾಗಿ ಪ್ರಾಣ ಪಣಕ್ಕಿಟ್ಟು ಹೋರಾಡ್ತಿದ್ರು. ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾಗಿತ್ತು. ಈ ಕಠಿಣ ಸಮಯದಲ್ಲಿ ದೇಶದ ಒಳಗಿನ ಭದ್ರತೆ ಮತ್ತು ಸೇನೆಗೆ ಹಿನ್ನೆಲೆಯಾಗಿ ಬೆಂಬಲವನ್ನು ಕೊಟ್ಟಿದ್ದು RSS ಸ್ವಯಂ ಸೇವಕರು. ಪ್ರಾಣದ ಹಂಗನ್ನು ತೊರೆದು ಗಡಿಯ ಬಂಕರ್ಗಳವರೆಗೂ ತೆರಳಿ ಸೈನಿಕರಿಗೆ ಬಿಸಿ ಬಿಸಿಯಾದಂಥ ಆಹಾರ ನೀರನ್ನು ತಲುಪಿಸಿದ್ದು ಇದೇ RSS ಸ್ವಯಂ ಸೇವಕರು. ರೈಲ್ವೆ ನಿಲ್ದಾಣಗಳಲ್ಲಿ ಹಗಲಿರುಳು ನಿಂತು ಸೇನಾ ಟ್ರೂಪ್ಗಳಿಗೆ ಸಹಾಯವನ್ನು ಮಾಡಿದರು. ಗಾಯಗೊಂಡ ಸೈನಿಕರಿಗೆ ದೇಶದಾದ್ಯಂತ ಸಾವಿರಾರು ಸ್ವಯಂ ಸೇವಕರು ರಕ್ತದಾನ ಮಾಡೋದಕ್ಕೆ ಸರತಿ ಸಾಲಿನಲ್ಲಿ ನಿಂತರು. ಒಂದು ಕಾಲದಲ್ಲಿ RSS ಅನ್ನು ಕಟುವಾಗಿ ದ್ವೇಷಿಸಿ ನಿಷೇಧಿಸಿ ಅದರ ಸಿದ್ಧಾಂತವನ್ನು ಯಾವತ್ತೂ ದ್ವೇಷ ಮಾಡ್ತಿದ್ದಂಥ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರಿಗೆ ಅವತ್ತಿನ ದಿನ ಬೆಂಗಾವಲಾಗಿ ನಿಂತಿದ್ದು ಇದೇ RSS ಸ್ವಯಂ ಸೇವಕರು. RSS ಮಾಡಿದ ಈ ನಿಸ್ವಾರ್ಥ ಸೇವೆಯನ್ನು ಕಂಡು ಪ್ರಧಾನಿ ನೆಹರು ಪ್ರಭಾವಿತರಾದರು. ಅವರು 1963 ಜನವರಿ 26ರಂದು ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಭಾಗವಹಿಸುವುದಕ್ಕೆ RSS ಸಂಘಟನೆಗೆ ವಿಶೇಷವಾದಂಥ ಆಹ್ವಾನವನ್ನು ಕೊಟ್ಟರು. ಕೇವಲ 24 ಗಂಟೆಗಳ ಅತ್ಯಂತ ಕಡಿಮೆ ಅವಧಿಯ ನೋಟಿಸ್ ಸಿಕ್ಕರೂ ಕೂಡ ಸುಮಾರು 3,500 RSS ಸ್ವಯಂ ಸೇವಕರು ತಮ್ಮ ಪೂರ್ಣ ಗಣವೇಶದಲ್ಲಿ ಅಂದರೆ ಬಿಳಿ ಶರ್ಟು ಕಾಕಿ ಚಡ್ಡಿ ಧರಿಸಿ ಕೈಯಲ್ಲಿ ಲಾಠಿ ಹಿಡಿದು ದೆಹಲಿಯ ರಾಜಪಥ್ನಲ್ಲಿ ಶಿಸ್ತುಬದ್ಧವಾಗಿ ಪಥಸಂಚಲನವನ್ನು ನಡೆಸಿದರು. ಸಂಘದ ಸ್ವಂತ ಬ್ಯಾಂಡ್ ಮತ್ತು ಘೋಷ್ ದೇಶಭಕ್ತಿಯ ರಾಗಗಳನ್ನು ನುಡಿಸುತ್ತಾ ಸಾಗಿದಾಗ ಇಡೀ ರಾಜಪಥವೇ ಅವತ್ತು ಬೆರಗಾಗಿ ನೋಡಿತು. ನೆಹರು ಅವರೇ RSSನ ಶಕ್ತಿಯನ್ನು ದೇಶದ ನಾಗರಿಕ ಶಕ್ತಿಯ ಸಂಕೇತವಾಗಿ ಅಂದು ಜಗತ್ತಿಗೆ ಪರಿಚಯಿಸಿದರು. ದೇಶದ ಪ್ರಮುಖ ಕಠಿಣ ಸಂದರ್ಭಗಳಲ್ಲಿ RSS ಯಾವ ರೀತಿಯಾಗಿ ದೇಶದ ಪರವಾಗಿ ನಿಂತಿತ್ತು, ಕಾಂಗ್ರೆಸ್ ನಾಯಕರ ಬೆನ್ನಿಗೆ ನಿಂತಿತ್ತು ಅನ್ನೋದನ್ನು ಗಮನಿಸಬೇಕು. ಇವತ್ತಿನ ರಾಜಕಾರಣದಲ್ಲಿ RSS ಮತ್ತು ಕಾಂಗ್ರೆಸ್ನ ನಡುವೆ ಎಷ್ಟೇ ಸೈದ್ಧಾಂತಿಕ ಜಗಳಗಳಿರಬಹುದು, ರಾಜಕೀಯ ವಾದ ವಿವಾದಗಳಿರಬಹುದು, ಆದರೆ ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದಾಗ ಒಂದಂತೂ ಸ್ಪಷ್ಟ: ದೇಶಕ್ಕೆ ಸಂಕಟ ಬಂದಾಗ, ಗಡಿಯಲ್ಲಿ ಯುದ್ಧಗಳು ನಡೆದಾಗ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ದೇಶಕ್ಕಾಗಿ ಒಂದಾಗಿ ನಿಲ್ಲುವ ಶಕ್ತಿ ಭಾರತಕ್ಕಿದೆ ಅಂತ ನೆಹರು, ಶಾಸ್ತ್ರಿ ಮತ್ತು RSS ಸ್ವಯಂ ಸೇವಕರು ಅವತ್ತೇ ಸಾಬೀತುಪಡಿಸಿದರು. ಇತಿಹಾಸದ ಈ ರೋಚಕ ಪುಟದ ಬಗ್ಗೆ ನಿಮಗೇನು ಅನಿಸುತ್ತೆ, ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹದ್ದೇ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.